ಜನಸ್ಪಂದನ ಕಾರ್ಯಕ್ರಮದಲ್ಲಿ ಯಾವ ರೀತಿ ನಡೀತಾ ಇದೆ? ಎಷ್ಟು ಅರ್ಜಿಗಳು? ಅದ ಬಹಳ ದೂರಿಯಾಗಿ ಜನ ಸೇರಿದ್ದಾರೆ, ಬಹಳ ಜನ ಸೇರಿದ್ದಾರೆ. ನಾವ್ ಇಷ್ಟು ಎಕ್ಸ್ಪೆಕ್ಟ್ ನಾನು ವೈಯಕ್ತಿಕವಾಗಿ ಇಷ್ಟು ಜನ ನಾನು ಮೊದಲನೇ ಸಲ ಇಲ್ಲಿ ನೋಡ್ತಾ ಇರೋದು. ಆಲ್ರೆಡಿ 8,000 to 10,000 ಅರ್ಜಿಗಳು ಬಂದಿದ್ದಾವೆ. ಇನ್ನ ಜಾಸ್ತಿ ಅರ್ಜಿಗಳು ಬರ್ತಕ್ಕಂಥ ಸಾಧ್ಯತೆ ಇದೆ. ನೇರವಾಗಿ ಮುಖ್ಯಮಂತ್ರಿಗಳು ಎಲ್ಲ ಇಲಾಖೆವಾರು ಸೆಗ್ರಿಗೇಷನ್ ಮಾಡ್ತದೆ. ನಂದು ಕೂಡ 18ನೇ ಇಲ್ಲಿ ನಂಬರ್ ಇದೆ, ಅಲ್ಲಿ ಹೋಗಿ ನಾನು ಕೂಡ ನಮ್ಮ ಇಲಾಖೆಯವರು ಎಷ್ಟು ಅರ್ಜಿಗಳು ಬಂದಿದ್ದಾವೆ ನಾನು ಕೂಡ ಚೆಕ್ ಮಾಡ್ತಾ ಇದ್ದೀನಿ. ಬಹಳ ಅರ್ಥಪೂರ್ಣಕವಾದಂಥ ಈ ಒಂದು ಜನಸಂಪರ್ಕ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಇಚ್ಛಿಸ್ತೇನೆ. ಜನ ಎಲ್ಲ ಯಾವ ರೀತಿ ರಿಯಾಕ್ಟ್ ಮಾಡ್ತಿದ್ದಾರೆ ಸರ್? ನೀವು ಈಗ ಅವ್ರ ಹತ್ರ ನೀವು ಹೋಗಿ ಸಮಸ್ಯೆಗಳನ್ನ ಎಲ್ಲ ಖುಷಿ ಇದೆ, ಜನಕ್ಕೆ ಖುಷಿ ಕಾಣ್ತಾ ಇದೆ. ಅಬ್ವಿಯಸ್ಲಿ ಅವರ ಒಂದು ಹೋಪ್ ತೊಗೊಂಡು ಬಂದಾಗ ಅವರಿಗೆ ಒಂದು ಭಾಳಷ್ಟು ಹೋಪ್ಸ್ ಇರುತ್ತೆ, ಖುಷಿಯಲ್ಲಿದ್ದಾರೆ ಜನ. ಯಾಕಂದ್ರೆ ನೇರವಾಗಿ ಮುಖ್ಯಮಂತ್ರಿಗೆ ಭೇಟಿ ಆಗ್ತಕ್ಕಂಥದ್ದು, ಆಮೇಲೆ ಇಷ್ಟೆಲ್ಲ ಜನಕ್ಕೆ ಭೇಟಿ ಆಗ್ಲಿಕ್ಕೆ ನಾನು ರಿಯಲಿ ಹ್ಯಾಂಡ್ಸ್ ಅಪ್ ಟು ಸಿದ್ದರಾಮಯ್ಯ ಸಾಹೇಬ್ರಿಗೆ. ಯಾಕಂದರೆ ಇಷ್ಟು ಪೇಷನ್ಸು ಬೇಕು, ಅಷ್ಟು ಈಸಿ ಅಲ್ಲ. ಈಸ್ ಡೂಯಿಂಗ್ ಅ ಫಂಟಾಸ್ಟಿಕ್ ಜಾಬ್. ಅದ್ರ ಜೊತೆಗೆ ಎಲ್ಲ ಸಚಿವರುಗಳು ಬಂದಿದ್ದಾರೆ. ನಮ್ಮ ಇಲಾಖೆವಾರು ಯಾವ ಅರ್ಜಿಗಳು ವಿಲೇವಾರಿ ಆಗಿ ಬಂದಿರ್ತವೆ ಅದನ್ನ ನಾವು ಕೂಡ ಕಾನೂನು ಪ್ರಕಾರವಾಗಿ ಯಾವುದು ಫಾಸ್ಟಾಗಿ ವಿಲೇವಾರಿ ಮಾಡ್ಬೋದು, ಮಾಡಿಸ್ತೀವಿ. ವಿಲೇವಾರಿ ನಾವು ಮಾಡಿಸ್ತೀವಿ. 8,000 to 10,000 ಬಂದಿದ್ದಾವೆ. ಮೋಸ್ಟ್ಲಿ ಯಾವ ಇಲಾಖೆಯವರು ಎಷ್ಟಿದೆ ಅಂತ ಗೊತ್ತಿಲ್ಲ, ಸಾಯಂಕಾಲವರೆಗೆ ಮಾಹಿತಿ ಸಿಗ್ಬೋದು. ಜನಸ್ಪಂದನ ಕಾರ್ಯಕ್ರಮದಲ್ಲಿ ಯಾವ ರೀತಿ ನಡೀತಾ ಇದೆ? ಎಷ್ಟು ಅರ್ಜಿಗಳು? ಅದ ಬಹಳ ದೂರಿಯಾಗಿ ಜನ ಸೇರಿದ್ದಾರೆ, ಬಹಳ ಜನ ಸೇರಿದ್ದಾರೆ. ನಾವ್ ಇಷ್ಟು ಎಕ್ಸ್ಪೆಕ್ಟ್ ನಾನು ವೈಯಕ್ತಿಕವಾಗಿ ಇಷ್ಟು ಜನ ನಾನು ಮೊದಲನೇ ಸಲ ಇಲ್ಲಿ ನೋಡ್ತಾ ಇರೋದು. ಆಲ್ರೆಡಿ 8,000 to 10,000 ಅರ್ಜಿಗಳು ಬಂದಿದ್ದಾವೆ. ಇನ್ನ ಜಾಸ್ತಿ ಅರ್ಜಿಗಳು ಬರ್ತಕ್ಕಂಥ ಸಾಧ್ಯತೆ ಇದೆ. ನೇರವಾಗಿ ಮುಖ್ಯಮಂತ್ರಿಗಳು ಎಲ್ಲ ಇಲಾಖೆವಾರು ಸೆಗ್ರಿಗೇಷನ್ ಮಾಡ್ತದೆ. ನಂದು ಕೂಡ 18ನೇ ಇಲ್ಲಿ ನಂಬರ್ ಇದೆ, ಅಲ್ಲಿ ಹೋಗಿ ನಾನು ಕೂಡ ನಮ್ಮ ಇಲಾಖೆಯವರು ಎಷ್ಟು ಅರ್ಜಿಗಳು ಬಂದಿದ್ದಾವೆ ನಾನು ಕೂಡ ಚೆಕ್ ಮಾಡ್ತಾ ಇದ್ದೀನಿ. ಬಹಳ ಅರ್ಥಪೂರ್ಣಕವಾದಂಥ ಈ ಒಂದು ಜನಸಂಪರ್ಕ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಇಚ್ಛಿಸ್ತೇನೆ. ಜನ ಎಲ್ಲ ಯಾವ ರೀತಿ ರಿಯಾಕ್ಟ್ ಮಾಡ್ತಿದ್ದಾರೆ ಸರ್? ನೀವು ಈಗ ಅವ್ರ ಹತ್ರ ನೀವು ಹೋಗಿ ಸಮಸ್ಯೆಗಳನ್ನ ಎಲ್ಲ ಖುಷಿ ಇದೆ, ಜನಕ್ಕೆ ಖುಷಿ ಕಾಣ್ತಾ ಇದೆ. ಅಬ್ವಿಯಸ್ಲಿ ಅವರ ಒಂದು ಹೋಪ್ ತೊಗೊಂಡು ಬಂದಾಗ ಅವರಿಗೆ ಒಂದು ಭಾಳಷ್ಟು ಹೋಪ್ಸ್ ಇರುತ್ತೆ, ಖುಷಿಯಲ್ಲಿದ್ದಾರೆ ಜನ. ಯಾಕಂದ್ರೆ ನೇರವಾಗಿ ಮುಖ್ಯಮಂತ್ರಿಗೆ ಭೇಟಿ ಆಗ್ತಕ್ಕಂಥದ್ದು, ಆಮೇಲೆ ಇಷ್ಟೆಲ್ಲ ಜನಕ್ಕೆ ಭೇಟಿ ಆಗ್ಲಿಕ್ಕೆ ನಾನು ರಿಯಲಿ ಹ್ಯಾಂಡ್ಸ್ ಅಪ್ ಟು ಸಿದ್ದರಾಮಯ್ಯ ಸಾಹೇಬ್ರಿಗೆ. ಯಾಕಂದರೆ ಇಷ್ಟು ಪೇಷನ್ಸು ಬೇಕು, ಅಷ್ಟು ಈಸಿ ಅಲ್ಲ. ಈಸ್ ಡೂಯಿಂಗ್ ಅ ಫಂಟಾಸ್ಟಿಕ್ ಜಾಬ್. ಅದ್ರ ಜೊತೆಗೆ ಎಲ್ಲ ಸಚಿವರುಗಳು ಬಂದಿದ್ದಾರೆ. ನಮ್ಮ ಇಲಾಖೆವಾರು ಯಾವ ಅರ್ಜಿಗಳು ವಿಲೇವಾರಿ ಆಗಿ ಬಂದಿರ್ತವೆ ಅದನ್ನ ನಾವು ಕೂಡ ಕಾನೂನು ಪ್ರಕಾರವಾಗಿ ಯಾವುದು ಫಾಸ್ಟಾಗಿ ವಿಲೇವಾರಿ ಮಾಡ್ಬೋದು, ಮಾಡಿಸ್ತೀವಿ. ವಿಲೇವಾರಿ ನಾವು ಮಾಡಿಸ್ತೀವಿ. 8,000 to 10,000 ಬಂದಿದ್ದಾವೆ. ಮೋಸ್ಟ್ಲಿ ಯಾವ ಇಲಾಖೆಯವರು ಎಷ್ಟಿದೆ ಅಂತ ಗೊತ್ತಿಲ್ಲ, ಸಾಯಂಕಾಲವರೆಗೆ ಮಾಹಿತಿ ಸಿಗ್ಬೋದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.